ಅರ್ಜುನ ಕೇಳುತ್ತಾನೆ. ಎಲ್ಲವೂ ಹಣೆಬರಹದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು. ಹಣೆಬರಹದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಕೂಡ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನಾನು ಹತ್ತಿದ ಸ್ಟಾಪಲ್ಲಿ ಅವ್ರು ಕೂಡ ಹತ್ತಿದ್ದಾರೆ. ಇಬ್ಬರು ಮಕ್ಕಳು ಮತ್ತು ಅವ್ರ ಅಮ್ಮ ಮೂವರು ಕೂಡ ಬಂದಿದ್ದಾರೆ. ಬಟ್ ಅವ್ರ ಕೈಯಲ್ಲಿ ಲಗೇಜ್ ಕೂಡ ಇದೆ. ಯಾರೊಬ್ಬರು ಅವ್ರನ್ನ ಸೀಟ್ ಕೊಡೋದಕ್ಕೆ ರೆಡಿ ಇಲ್ಲ. ಮಕ್ಕಳು ನೋಡಿದರೆ ಇನ್ನೂ ತುಂಬ ಚಿಕ್ಕವರಿದ್ದರು. ನನಗೇನೆ ಪಾಪ ಅಂತೇಳಿ ಅನ್ನಿಸ್ತು. ಅವ್ರ ಕೈಯಲ್ಲಿ ಲಗೇಜು, ಇಬ್ಬರು ಮಕ್ಕಳು, ಅವ್ರು ನೋಡಿನೇ ಪಾಪ ತುಂಬ ಬೇಜಾರಾಗೋಯ್ತು ನನಗೆ. ಹತ್ತುತ್ತಾ ಇದ್ದಾರೆ, ಯಾರು ಕೂಡ ಸೀಟ್ ಕೊಡೋದಕ್ಕೆ ರೆಡಿ ಇಲ್ಲ, ಎಲ್ಲ ಹಾಗೆ ಕೂತ್ಕೊಂಡಿದ್ದಾರೆ. ಸರಿ, ಅವ್ರ ಅಮ್ಮನೇ ಇನ್ನೇನು ಮಾಡ್ತಾರೆ, ಕಿಟಕಿ ಹತ್ರನ ಮಕ್ಕಳನ್ನೆಲ್ಲ ನಿಲ್ಲಿಸ್ಕೊಂಡ್ಬಿಟ್ಟು ಅವರು ಕೂಡ ನಿಂತ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಬಸ್ಸಿಂದ ಇಳಿಯುವಾಗ ನಾನೇ ಅವರಿಗೆ ಹೆಲ್ಪ್ ಮಾಡಿಬಿಟ್ಟು ಆಮೇಲೆ ರೋಡ್ ಕ್ರಾಸ್ ಮಾಡೋವರೆಗೂ ಕೂಡ ನಾನು ಕೈ ಹಿಡ್ಕೊಂಡು, ಮಗುದು ಒಂದು ಕೈ ಇಟ್ಕೊಂಡು ನಾನು ಬಂದೆ. ಇನ್ನೊಂದು ಮಗುನ ಅವ್ರು ಎತ್ಕೊಂಡು ಬಂದರು. ಅಟ್ಲೀಸ್ಟು ಮಕ್ಕಳು ಬಂದಾಗಲಾದ್ರೂ ಕೊಡಬೇಕಲ್ವ ಸೀಟು. ಯಾವ ಥರ ಜನ ಇದ್ದಾರೆ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ಸರಿ, ಅವರಿಗೆ ವಯಸ್ಸಾಗಿದೆ, ಸೀಟ್ ಬಿಟ್ಕೊಡೋದಕ್ಕೆ ಆಗ್ತಾಯಿಲ್ಲ ಅನ್ನೋ ಥರ ಯಾರೂ ಇರಲಿಲ್ಲ ಅಲ್ಲಿ. ಎಲ್ಲರೂ ಕಾಲೇಜ್ಗೆ ಹೋಗೋ ಮಕ್ಕಳೇ ಇದ್ದಿದ್ದು. ಅಟ್ಲೀಸ್ಟ್ ಆ ಥರ ಇರೋರಿಗಾದರೂ ಹೆಲ್ಪ್ ಮಾಡಬೇಕಲ್ವಾ. ಆ ಥರ ಯಾರಿಗೂ ಮನುಷ್ಯತ್ವ ಅನ್ನೋದೇ ಇಲ್ಲ ಅನ್ನೋ ಥರ ಬೇಜಾರಾಗೋಯಿತು. ಸರಿ, ನಮ್ಮ ಕೈಲಾಗೋ ಅಷ್ಟು ಪ್ರಯತ್ನ ನಾವು ಮಾಡಬೇಕಾಗತ್ತೆ, ಮಾಡ್ಕೊಂಡು ಬಂದೆ. ಅದಾದಮೇಲೆ ನಮ್ಮದು ಸ್ಕೂಲಲ್ಲಿ ಕ್ರಾಫ್ಟ್ ವರ್ಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಕೈ ನೋಡಿ ಹೇಗಾಗಿತ್ತದು ಅಂತೇಳಿ ಮನೆಗೆ ಬಂದು ಗಿರ್ಮಿಟ್ ಮಂಡಕ್ಕಿ ಮಾಡ್ಕೊಂಡು ತಿಂದು ಮತ್ತು ಟ್ಯೂಷನ್ ತೊಗೋತಾ ಇದ್ದೀನಿ ಮಕ್ಕಳಿಗೆ. ಯಾವಾಗಲೂ ಬ್ಯುಸಿಯಾಗಿದ್ದಷ್ಟು ಮೈಂಡ್ ಯಾವಾಗಲೂ ಫ್ರೀಯಾಗಿರುತ್ತೆ. ಹಾಗಾಗಿ ಯಾವಾಗಲೂ ನಾವು ನಮ್ಮನ್ನು ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ಬ್ಯುಸಿಯಾಗಿರಬೇಕಾಗತ್ತೆ. ಇವಾಗ ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ರಿಗೂ ಎಕ್ಸಾಮ್ ಮುಗಿದಿದೆ. ಹಾಗಾಗಿ ಇನ್ನು ಮಿಕ್ಕಿದ್ದವ್ರು ಯಾರೂ ಬರ್ತಾಯಿಲ್ಲ. ಎಕ್ಸಾಮ್ ಇರೋರು ಮಾತ್ರ ಬರ್ತಾ ಇದ್ದಾರೆ ಟ್ಯೂಷನ್ಗೆ. ಇವಾಗ ಅವರಿಗೆ ಫೋಕಸ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ಸಿಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಇವರಿಗೆಲ್ಲ ಟ್ಯೂಷನ್ ಮುಗಿಸ್ಕೊಂಡು ನಾಳೆ ನವಮಿ ಇರೋದ್ರಿಂದ ನಾನು ಔಟ್ಸೈಡ್ ಹೋಗಿ ಸ್ವಲ್ಪ ಹಣ್ಣು ಅದೆಲ್ಲ ತೊಗೊಂಬರ್ಬೇಕಾಗಿತ್ತು. ಹಾಗಾಗಿ ಹೋಗಿದ್ದೆ ನಾನು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.